ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇನ್ನೂ ಮುದ್ದು ಸೊಸೆ ಸೀರಿಯಲ್ಲು ತುಂಬಾ ಒಂದು ಪ್ರೋಮೋನ ಪಡ್ಕೊಂಡು ತುಂಬ ಒಂದು ವೀಕ್ಷಕರ ಮನೆ ಗೆದ್ದಿದೆ ಅಂತಲೇ ಹೇಳ್ಬೋದು. ಇನ್ನು ಮುದ್ದು ಸೊಸೆ ಸೀರಿಯಲ್ಲು ಇನ್ನು ತೆರೆ ಮೇಲೆ ಕಾಣಲಿದೆ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರು ಸಹ ಕಾಯ್ತಾ ಇದ್ದಾರೆ. ಆದರೆ ಇನ್ನು ಈ ಮುದ್ದು ಸೊಸೆ ಸೀರಿಯಲ್ಲು ಬರದೇ ಇಷ್ಟು ಜನ ಕಾಯ್ತಾ ಇರೋದು ಯಾಕೆ ಅಂತ ಎಲ್ಲರಿಗೂ ಸಹ ಗೊತ್ತು. ಯಾಕಂದರೆ ಮುದ್ದು ಸೊಸೆ ಸೀರಿಯಲಲ್ಲಿ ನಾಯಕ ಯಾರು, ನಾಯಕಿ ಯಾರು ಅನ್ನೋದು ಒಂದು ಪ್ರಶ್ನೆ ಕಾದಿದೆ. ಇನ್ನು ಮುದ್ದು ಸೊಸೆ ಸೀರಿಯಲನ್ನು ನಿರ್ಮಾಣ ಮಾಡ್ತಾ ಇರುವಂತಹ ನಮ್ಮ ಮೇಘನಾ ಶೆಟ್ಟಿ ಅವರು ಅವರ ಒಂದು ಸ್ವಂತ ನಿರ್ಮಾಣದಲ್ಲಿ ಈ ಒಂದು ಮುದ್ದು ಸೊಸೆ ಸೀರಿಯಲ್ನ ನಿರ್ಮಾಣ ನಿರೂಪಣೆ ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಸೀರಿಯಲ್ಲು ಪ್ರೋಮೋದಲ್ಲಿ ಇಷ್ಟು ಒಂದು ಹೆಸರು ಗಳಿಸಿದೆ ಅಂದರೆ ಇನ್ನು ಸೀರಿಯಲ್ ಏನಾದರೂ ಚಾನಲ್ಗೆ ಬಂದರೆ ಯಾವ ರೀತಿ ಒಂದು ಹೆಸರು ತಗೊಳ್ತದೆ ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಇನ್ನು ಮುದ್ದು ಸೊಸೆ ಸೀರಿಯಲ್ ಅಲ್ಲದೆ ನಮ್ಮ ಮೇಘನಾ ಶೆಟ್ಟಿ ಅವರು ಆಲ್ರೆಡಿ ಸುವರ್ಣ ಚಾನಲಲ್ಲಿ ಬರುವಂತಹ ಗೌರಿಶಂಕರ ಒಂದು ಧಾರಾವಾಹಿಯನ್ನು ತುಂಬ ಒಂದು ಅದ್ದೂರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಒಂದು ಯಶಸ್ವಿಯನ್ನು ಕಾಣ್ತಾ ಇದೆ. ಹಾಗೆ ಸಹ ಮುದ್ದು ಸೊಸೆ ಒಂದು ಧಾರಾವಾಹಿನೂ ಸಹ ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ಒಂದು ಧಾರಾವಾಹಿ ಯಾವ ರೀತಿಯ ಒಂದು ಜನರ ಹೆಸರು ಗಳಿಸ್ತಿದೆ ಅನ್ನೋದು ಕಾಯ್ದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಧಾರಾವಾಹಿಯಲ್ಲಿ ಯಾರು ನಾಯಕ ಅಂತ ಕಾಯ್ತಾ ಇರುವಂತಹ ವೀಕ್ಷಕರಿಗೆ ಈಗ ಆಲ್ರೆಡಿ ಪ್ರೋಮೋದಲ್ಲಿ ನೋಡಿರ್ಬೋದು. ತ್ರಿವಿಕ್ರಮ್ ಅವರು ಈ ಒಂದು ಧಾರಾವಾಹಿಯ ನಾಯಕ ಆಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಒಂದು ಪ್ರೋಮೋದಲ್ಲಿ ವೀಕ್ಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಅವರು ತುಂಬ ಒಂದು ಸುಂದರವಾದ ಕ್ಷಣಗಳನ್ನು ನಾವು ಆ ಒಂದು ಪ್ರೋಮೋದಲ್ಲಿ ವೀಕ್ಷಣೆ ಮಾಡ್ಬೋದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಇದಕ್ಕೆ ನಾಯಕಿಯಾಗಿ ಪ್ರತಿಮಾ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಮಾ ಅವರು ಆಲ್ರೆಡಿ ಒಂದು ದೊರೆಸಾನಿ ಆಗಿರ್ಬೋದು, ಇನ್ನೂ ಒಂದು ಕೆಲವು ಧಾರಾವಾಹಿಯಲ್ಲಿ ನಟನೆ ಮಾಡಿದ್ದಾರೆ. ಅರಗಿಣಿ ಧಾರಾವಾಹಿಯಲ್ಲೂ ಸಹ ನಟನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಇತ್ತೀಚೆಗೆ ತೆರೆ ಕಂಡಂತಹ ಅಂತರಪಟ ಧಾರಾವಾಹಿಯಲ್ಲೂ ಸಹ ಪ್ರತಿಮಾ ಅವರು ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇನ್ನು ಈ ಒಂದು ಧಾರಾವಾಹಿಯಲ್ಲಿ ಎಲ್ಲರೂ ಸಹ ಒಂದು ವೀಕ್ಷಕರ ಒಂದು ಒತ್ತಾಯದ ಮೇರೆಗೆ ನಟಿಯನ್ನು ಬದಲಾಯಿಸಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಈ ಮುದ್ದು ಸೊಸೆ ಸೀರಿಯಲ್ಲು ಆದಷ್ಟು ಬೇಗ ಬರಬೇಕು ಅನ್ನೋದು ವೀಕ್ಷಕರಿಗೆ ಒಂದು ಮನದಟ್ಟಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಆಲ್ರೆಡಿ ಪ್ರತಿಮಾ ಅವರು ನಾಯಕಿ ಅಂತ ಹೇಳ್ಬಿಟ್ಟು ಅಲ್ಲಿ ನಿರೂಪಣೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಮೇಘನಾ ಶೆಟ್ಟಿ ಅವರು ಈಗೇನಾದರೂ ನಾಯಕಿಯನ್ನು ಬದಲಾಯಿಸ್ತಾರಾ ಏನು ಅನ್ನೋದು ಸಹ ಸದ್ದಿಲ್ಲ. ಯಾಕಂದರೆ ಇನ್ನು ತ್ರಿವಿಕ್ರಮ್ ಅವರು ತುಂಬಾ ಒಂದು ಮದುವೆ ಗಂಡಿನ ರೂಪದಲ್ಲಿ ಅಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇದನ್ನು ನೋಡಿದಂತಹ ವೀಕ್ಷಕರಿಗಂತೂ ತುಂಬ ಒಂದು ಯಾವಾಗ ಒಂದು ಸೀರಿಯಲ್ಲು ಚಾನಲ್ಗೆ ಬರುತ್ತೆ ಅಂತ ವೆಯ್ಟಲ್ಲಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕಲರ್ಸ್ ಕನ್ನಡದಲ್ಲಿ ತುಂಬ ಒಂದು ಅದ್ಧೂರಿಯಾಗಿ ಬರ್ತಾ ಇರುವಂತಹ ಈ ಒಂದು ಮುದ್ದು ಸೊಸೆ ಸೀರಿಯಲ್ಲು ಜನರಿಗೆ ಒಂದು ವೀಕ್ಷಣೆ ನೋಡೋದೇ ಒಂದು ಕಾಯ್ದು ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮುದ್ದು ಸೊಸೆ ಸೀರಿಯಲ್ಲು ಯಾವ ಟೈಮಿಂಗ್ಸ್ ಬರುತ್ತೆ ಅನ್ನೋದು ಸಹ ಮೇಘನಾ ಶೆಟ್ಟಿ ಅವರು ಇನ್ನೇನು ಸ್ವಲ್ಪ ದಿನದಲ್ಲಿ ಒಂದು ಪ್ರೋಮೋ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಏನಾದರೂ ನಾಯಕಿ ನಟಿನ ಏನಾದರೂ ನಾವು ಚೇಂಜ್ ಮಾಡಬೇಕು ಅನ್ನೋ ಒಂದು ವೀಕ್ಷಕರ ಒತ್ತಾಯದ ಮೇರೆಗೆ ಏನಾದರೂ ಅಲ್ಲಿ ಭವ್ಯ ಅಥವಾ ಮೋಕ್ಷಿತಾನ ಹಾಕ್ಕೊಳ್ತಾರಾ, ಇಲ್ಲ ಮೋಕ್ಷಿತಾ ಬದಲು ಭವ್ಯನಾದರೂ ಅಲ್ಲಿ ನಾಯಕಿಯಾಗಿ ಮಾಡಿದರೆ ಈ ಒಂದು ಧಾರಾವಾಹಿ ಸಕ್ಸಸ್ ಕಾಣುತ್ತೆ ಅಂದ್ಬಿಟ್ಟು ವೀಕ್ಷಕರ ಒತ್ತಾಯ ಅಂತ ಹೇಳ್ಬೋದು. ಈ ಒಂದು ಪ್ರೋಮೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್.